ರಾಜ್ಯದಲ್ಲಿ ನಿನ್ನೆ ಸಂಜೆ ಅನೌನ್ಸ್ ಆಯಿತು ಕಾಂಗ್ರೆಸ್ನ ಮೊದಲ ಪಟ್ಟಿ. ಬರ್ತಾ ಇದೆ ನೋಡಿ ಬ್ರೇಕಿಂಗ್ ನ್ಯೂಸ್. ಇದು ಕುರುಕ್ಷೇತ್ರದ ಬ್ರೇಕಿಂಗ್ ನ್ಯೂಸ್. ಲೋಕಸಭೆ ಎಲೆಕ್ಷನ್ಗೆ ಕಾಂಗ್ರೆಸ್ ಫಸ್ಟ್ ಲಿಸ್ಟ್ ಅನೌನ್ಸ್ ಮಾಡಿದ್ರು. ಬ್ರೇಕಿಂಗ್ ನ್ಯೂಸ್. ಕೆಲವರದ್ದು ಎಕ್ಸ್ಪೆಕ್ಟೆಡ್ ಇದೆ, ಕೆಲವರಿಗೆ ಜಾಕ್ಪಾಟ್ ಹೊಡೆದಿದೆ. ಇದು ಮೊದಲ ಲಿಸ್ಟ್ ನಲ್ಲಿ ಕರ್ನಾಟಕದ ಮಟ್ಟಿಗೆ ನಮಗೆ ಕಂಡು ಬಂದದ್ದು. ಲೋಕಸಭಾ ಎಲೆಕ್ಷನ್ ಕಾಂಗ್ರೆಸ್ ಫಸ್ಟ್ ಲಿಸ್ಟ್ ಅನೌನ್ಸ್. 39 ಜನ ದೇಶದಾದ್ಯಂತ ಹೆಸರನ್ನ ಘೋಷಣೆ ಮಾಡಿದ್ದಾರೆ. ಅದರಲ್ಲಿ ಕರ್ನಾಟಕದ 7 ಕ್ಷೇತ್ರಗಳ ಅಭ್ಯರ್ಥಿಗಳಿಗೆ ಟಿಕೆಟ್ ಅನೌನ್ಸ್ ಮಾಡಿದ್ರು ಕಾಂಗ್ರೆಸ್ನವರು. ಬೆಂಗಳೂರು ಗ್ರಾಮಾಂತರ ಡಿಕೆ ಸುರೇಶ್ ಅಖಾಡಕ್ಕಿಳಿತಿದ್ದಾರೆ. ಬಿಕಾಸ್ ಕರ್ನಾಟಕದಿಂದ ಹೋಗಿರುವ 2019ರ MP ಕಾಂಗ್ರೆಸ್ನಿಂದ ಅವರೊಬ್ಬರೇ. ಸೊ ಹಾಗಾಗಿ ಮತ್ತೆ ಅವರು ಟಿಕೆಟ್ ಸಿಕ್ತು. ಶಿವಮೊಗ್ಗದಿಂದ ಮಗ್ಗದೊಮ್ಮೆ ಅಖಾಡಕ್ಕಿಳಿತಿದ್ದಾರೆ ಗೀತಾ ಶಿವರಾಜ್ ಕುಮಾರ್ ಅವರು. ಓಕೆ, ಫಸ್ಟ್ ಲೆಟ್ಸ್ ಸಿ ಏನಿದ್ರು ಫೈನಲ್ ಮೀಟಿಂಗ್, ಅದಕ್ಕೊಂದು ಗ್ರೀನ್ ಸಿಗ್ನಲ್ ಕೊಡಬೇಕಷ್ಟೇ. ಮುಂದುವರಿತಾ ಇದೆ ಕುರುಕ್ಷೇತ್ರದ ಮಗ್ಗದೊಂದು ಬ್ರೇಕಿಂಗ್ ನ್ಯೂಸ್. ಕೈ ಪಡೆಯಲ್ಲಿ ಮೊದಲ ಲಿಸ್ಟ್ ಬಳಿಕ ಎರಡನೇ ಪಟ್ಟಿ ಇದೆಯಲ್ಲ ಕಾಂಗ್ರೆಸ್ನಲ್ಲಿ, ಅದಿನ್ನೂ ಆತಂಕ, ಇನ್ನೂ ಟೆನ್ಷನ್. ಯಾಕೆ ಅಂತ ತೋರಿಸ್ತೀನಿ. ಬ್ರೇಕಿಂಗ್ ನ್ಯೂಸ್ ನಂಬರ್ 2. ಮಹಾಭಾರತದ ಕುರುಕ್ಷೇತ್ರವೂ ಹಾಗೆ. ಮೊದಲ ದಿನ, ಎರಡನೇ ದಿನ, ಮೂರನೇ ದಿನ ರೋಚಕತೆ ಪಡ್ಕೊಳ್ಳುತ್ತೆ, ಕುತೂಹಲ ಪಡ್ಕೊಳ್ತಾ ಇರುತ್ತೆ, ಆತಂಕ ಪಡ್ಕೊಳ್ತಾ ಇರುತ್ತೆ. ಇಲ್ಲೂ ಅದೇ ತರ ಕುರುಕ್ಷೇತ್ರ 2024 ವಿಸ್ತಾರ ನ್ಯೂಸ್ ನಲ್ಲಿ ಮಹಾಭಾರತದ ಸಮರದ ಇಂಚಿಂಚು ಮಾಹಿತಿಯನ್ನು ಕೊಡ್ತಾ ಇದೀವಿ. ಕೈಪಡೆಯಲ್ಲಿ ಮೊದಲ ಲಿಸ್ಟ್ ಅನೌನ್ಸ್ ಆಯಿತು. ಈಗ ಎರಡನೇ ಪಟ್ಟಿಯ ಟೆನ್ಷನ್. ಮೊದಲ ಹಂತದಲ್ಲಿ 39 ಕ್ಷೇತ್ರಗಳ ಅಭ್ಯರ್ಥಿಗಳನ್ನ ಅನೌನ್ಸ್ ಮಾಡಿದ್ದಾರೆ. ರಾಜ್ಯದ 7 ಕ್ಷೇತ್ರಗಳ ಕ್ಯಾಂಡಿಡೇಟ್ಸ್ ಅನೌನ್ಸ್ ಆಯಿತು ಆ 39ರಲ್ಲಿ. ರಾಜ್ಯದ 21 ಕ್ಷೇತ್ರಗಳ ಬಗ್ಗೆ, ಯಾಕೆ ಇನ್ನು ಉಳ್ಕೊಂಡಿರೋದು 21 ತಾನೆ. ಔಟ್ ಆಫ್ 28 7 ಅನೌನ್ಸ್ ಆಗಿದೆ, 21 ಬಾಕಿ ಇದೆ. ಈಗ ಇರೋದು ಟೆನ್ಷನ್. ಅದಕ್ಕೆ ಸಂಬಂಧಪಟ್ಟ ಹಾಗೆ ಸೋಮವಾರ ಮೀಟಿಂಗ್ ಕೂತ್ಕೋತಾರೆ. ಅಭ್ಯರ್ಥಿಗಳ ಫೈನಲ್ ಆಗಬೇಕು. ಬೆಂಗಳೂರಿನಲ್ಲಿ ಮೀಟಿಂಗ್ ಆಗುತ್ತೆ. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, DCM DK ಶಿವಕುಮಾರ್ ಚರ್ಚೆ ಮೇಲೆ ಚರ್ಚೆ ಮಾಡ್ತಾರೆ. ಸೋಮವಾರ ಸುದೀರ್ಘ ಚರ್ಚೆಯನ್ನು ಮಾಡ್ತಾರೆ. ಚರ್ಚೆಯಲ್ಲಂತೂ ಅಫ್ಕೋರ್ಸ್ ಎಕ್ಸಿಸ್ಟಿಂಗ್ ಇರುವಂತಹ ಮಂತ್ರಿಗಳು ಮತ್ತೆ ಆ ಕಾಡಕ್ಕೆ ಬನ್ನಿ ಅಂತ ಕರೀತಿದ್ದಾರೆ. ಅದು ಕೋಲಾರವೋ, ಅದು ಬಳ್ಳಾರಿಯೋ, ಇನ್ನಿತರ ಭಾಗದಲ್ಲಿ ಅವರೇ ನಿಂತ್ಕೋಬೇಕಾದಂತಹ ಅನಿವಾರ್ಯತೆಯೂ ಕೂಡ ಇದೆ. ಬಿಕಾಸ್ ಗೆಲ್ಲುವ ಮಾನದಂಡ 20ಕ್ಕೂ ಹೆಚ್ಚು ಕ್ಷೇತ್ರಗಳನ್ನು ಗೆಲ್ಲಬೇಕು. ಈ ಎಲ್ಲ ಇರೋದ್ರಿಂದ ಕಾಂಗ್ರೆಸ್ಗೂ ಕೂಡ ದೊಡ್ಡ ಮಟ್ಟದಲ್ಲಿ ಟೆನ್ಷನ್ ಇದ್ದೇ ಇದೆ. ಲೆಟ್ಸ್ ಗೋ ಲೈವ್. ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋಕೆ ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋ ಇಂದ ಹನುಮಂತು, ನ್ಯೂಸ್ ಡೆಸ್ಕ್ ವಿಸ್ತಾರ ನ್ಯೂಸ್ ಇಂದ ಲೈವ್ ಜಾಯಿನ್ ಆಗ್ತಿದ್ದಾರೆ. ಹನುಮಂತು ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ಪಟ್ಟಿ ಅನೌನ್ಸ್ ಮಾಡಕ್ ಮುಂಚೆ ಒಂದು ಟೆನ್ಷನ್ ಇರುತ್ತೆ ಹನುಮಂತು. ಪಟ್ಟಿ ಅನೌನ್ಸ್ ಆಗಿ ಕೆಲವರ ಹೆಸರು ಬಂದಾಗ ಅಯ್ಯೋ ಮುಂದಕ್ಕೇನಪ್ಪ, ಬೇರೆ ಕ್ಷೇತ್ರದಲ್ಲಿ ಯಾರು ಬರ್ತಾರಪ್ಪ, ನೋಡುಗರಿಗೂ, ಮತದಾರರಿಗೂ ಮತ್ತು ಅಭ್ಯರ್ಥಿಗಳಿಗೂ ಅಥವಾ ಎಕ್ಸ್ಪೆಕ್ಟ್ ಮಾಡ್ತಿರೋರಿಗೂ ಪ್ರತಿಯೊಬ್ಬರಿಗೂ ಟೆನ್ಷನ್ನೇ. ಏನಾಗ್ತದೆ ಕಾಂಗ್ರೆಸ್ ಪಾಳ್ಯದಲ್ಲಿ ಈಗ? ಗುಡ್ ಮಾರ್ನಿಂಗ್ ಹರೀಶ್ ನಾಗರಾಜು. ನಾನು ನೇರವಾಗಿ ವಿಷಯಕ್ಕೆ ಬಂದ್ಬಿಡ್ತೀನಿ. ಸೋಮವಾರ ಬಿಜೆಪಿ ಮತ್ತೆ ಕಾಂಗ್ರೆಸ್ನ ಎರಡೂ ರಾಷ್ಟ್ರೀಯ ಪಕ್ಷಗಳು ತಮ್ಮ ಬಿಜೆಪಿಯ ರಾಜ್ಯಕ್ಕೆ ಹೋಲಿಸೋದಾದ್ರೆ ಮೊದಲ ಪಟ್ಟಿ, ದೇಶಕ್ಕೆ ಹೋಲಿಸೋದಾದ್ರೆ ಎರಡನೇ ಪಟ್ಟಿ. ಕಾಂಗ್ರೆಸ್ನ ರಾಜ್ಯಕ್ಕೆ ಹೋಲಿಸೋದಾದ್ರೆ ಎರಡನೇ ಪಟ್ಟಿ, ದೇಶಕ್ಕೆ ಹೋಲಿಸೋದಾದ್ರೂ ಎರಡನೇ ಪಟ್ಟಿ. ಮತ್ತೊಂದು ನೀವು ಹೇಳ್ತಾ ಇದ್ರಿ, ಅಭ್ಯರ್ಥಿಗಳಿಗೆ ಮತ್ತೆ ಮತದಾರರಿಗೆ ಒಂದಷ್ಟು ನಿರೀಕ್ಷೆ, ಕುತೂಹಲ ಇರುತ್ತೆ ಯಾರು ನಮ್ಮ ಅಭ್ಯರ್ಥಿ ಆಗ್ತಾರೆ ಅಂತ. ಆದ್ರೆ ಅಭ್ಯರ್ಥಿಗಳಾಗುವಂತವ್ರಿಗೆ ಟಿಕೆಟ್ ಆಕಾಂಕ್ಷಿಗಳು ಯಾರಿರ್ತಾರೆ ಅವ್ರಿಗೆ ಎದೆಯಲ್ಲಿ ಡವ ಇರುತ್ತೆ. ಆ ಕಾರಣಕ್ಕಾಗಿನೇ ರಾಜ್ಯದಲ್ಲಿ ಮಟ್ಟಿಗೆ ನೋಡಿದ್ರೆ 7 ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿರುವಂತದ್ದು ನಿರೀಕ್ಷಿತ ಮಟ್ಟದಲ್ಲಿ. ಮತ್ತೆ ಈ ಘೋಷಣೆ ಆಗಿರುವಂತಹ ಪ್ರತಿಯೊಬ್ಬ ಅಭ್ಯರ್ಥಿಯು ತಮ್ಮದೇ ಆದಂತಹ ವೈಯಕ್ತಿಕ ವರ್ಚಸ್ಸು ಮತ್ತೆ ಕ್ಷೇತ್ರದ ಮೇಲೆ ಹಿಡಿತ, ಅದರ ಆಧಾರದ ಮೇಲೆ, ಜಾತಿ ಸಮೀಕರಣದ ಆಧಾರದ ಮೇಲೆ ಘೋಷಣೆ ಆಗಿರುವಂತದ್ದು. ಅದೇ ಪ್ರಶ್ನೆ ಇರೋದೇನಂತ ಹೇಳಿದ್ರೆ, ಇಲ್ಲಿ ಕೇಂದ್ರ ಚುನಾವಣಾ ಸಮಿತಿಗೆ ಹೋಗುವಂತ ಸಂದರ್ಭದಲ್ಲಿ, ಕೇಂದ್ರ CEC ಮೀಟಿಂಗ್ಗೆ ಹೋಗುವಂತ ಸಂದರ್ಭದಲ್ಲಿ ರಾಜ್ಯದ ನಾಯಕರು CM ಸಿದ್ದರಾಮಯ್ಯ ಅವರು ಆಗಿರ್ಬೋದು, DCM DK ಶಿವಕುಮಾರ್ ಆಗಿರ್ಬೋದು, ಮತ್ತೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಅವರು 2 ಸುತ್ತಿನ ಮಾತುಕತೆಯನ್ನ ನಡೆಸಿ ಒಟ್ಟು 15 ಕ್ಷೇತ್ರಗಳನ್ನ ತೆಗೆದುಕೊಂಡು ಹೋಗ್ತಾರೆ. ಅಂತಿಮವಾಗಿ ಹೊರ ಬಿದ್ದಿದ್ದಂತ ಎಷ್ಟು, ಒಟ್ಟು 7 ಕ್ಷೇತ್ರಗಳನ್ನು ಮಾತ್ರ. ಇನ್ನು ಉಳಿದಂತ ಕ್ಷೇತ್ರಗಳಲ್ಲಿ ಎಲ್ಲ ಒಂದ್ ಕಡೆಗೆ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೂ ಕೂಡ ಯಾಕೋ ಸಮಾಧಾನ ತಂದಂತಿಲ್ಲ, ಅಥವಾ ನೀವು ಬೇಕಾಬಿಟ್ಟಿಯಾಗಿ ತಂದಿದ್ದೀರೋ, ಅಥವಾ ಕ್ಷೇತ್ರದ ಮಟ್ಟದಲ್ಲಿ ಇನ್ನಷ್ಟು ಅಭಿಪ್ರಾಯ ಮತ್ತೊಮ್ಮೆ ಪರಿಶೀಲನೆ ಮಾಡುವಂತ ಅನಿವಾರ್ಯತೆ ಇದೆ ಅನ್ನುವಂತ ಸೂಚನೆ ಕೊಟ್ಟಂತೆ ಇದೆ. ಆ ಕಾರಣಕ್ಕಾಗಿನೇ ಈಗ ಮತ್ತೆ
ಸೋಮವಾರ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಅವರು ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂತ್ಕೊಂಡು ಮತ್ತೊಂದು ಸುತ್ತಿನ ಸಭೆಯನ್ನ ನಡೆಸಲಿಕ್ಕೆ ಮುಂದಾಗಿರುವಂತದ್ದು. ಪ್ರಮುಖವಾಗಿ ಈ ಒಂದು ಸಭೆಯಲ್ಲಿ 21 ಕ್ಷೇತ್ರಗಳ ಬಲಾಬಲ ಯಾರು ನಿಜವಾದಂತ ಗೆಲ್ಲುವಂತ ಕುದುರೆ, ಯಾಕಂತಂದ್ರೆ ಸಮೀಕ್ಷಾ ವರದಿಗಳ ಆಧಾರದ ಮೇಲೆ ಇನ್ನೂ ಕೂಡ ಕಾಂಗ್ರೆಸ್ 2 ಅಂಕಿ ದಾಟ್ಲಿಕ್ಕೆ ಕಸರತ್ತನ್ನ ಪಡ್ತಾ ಇರುವಂತಹ ಪರಿಸ್ಥಿತಿ ಈಗಲೂ ಕೂಡ ರಾಜ್ಯದ ಮಟ್ಟದಲ್ಲಿರುವಂತದ್ದು. ರಾಜ್ಯದಲ್ಲಿ ಅಧಿಕಾರದಲ್ಲಿದ್ದು ನಾವು ಕನಿಷ್ಠ 20 ಸ್ಥಾನಗಳನ್ನ ಗೆಲ್ಲದೆ ಹೋದ್ರೆ ಹೈಕಮಾಂಡ್ ಮಟ್ಟಕ್ಕೆ ನಾನು ಯಾವ ರೀತಿ ನಾವು ಮುಖ ತೋರಿಸಬೇಕು ಅನ್ನೋ ಪರಿಸ್ಥಿತಿ ಇರುವಂತ ಕಾರಣಕ್ಕಾಗಿ ಅಳೆದು ತೂಗಿ ಲೆಕ್ಕಾಚಾರವನ್ನು ಹಾಕಿ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡುವಂತ ಸಂದರ್ಭ ಇರುವಂತದ್ದು. ಮತ್ತೊಂದು ಕಡೆಗೆ ಸಚಿವರ ಸ್ಪರ್ಧೆಯೂ ಕೂಡ ಅನಿವಾರ್ಯವಾಗಿರುವಂತದ್ದು. ಅದರಲ್ಲೂ ಕೂಡ ಸಚಿವರು ಸ್ಪರ್ಧೆ ಮಾಡದೆ ಹೋದ್ರೆ ಅಂತಹ ಕ್ಷೇತ್ರಗಳಲ್ಲಿ ಗೆಲ್ಲಿಕ್ಕೆ ಆಗೋದಿಲ್ಲ. ಚಾಮರಾಜನಗರದೋ ಕೋಲಾರದೋ ಬಳ್ಳಾರಿ ಭಾಗದಲ್ಲೆಲ್ಲ ಆ ಪ್ರೆಷರ್ ಇದ್ದೇ ಇದೆ. ಬಟ್ ಅದನ್ನು ಕೂಡ ಅವ್ರು ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೂ ರೆಡಿ ಇಲ್ಲ. ಆ ಮನವೊಲಿಸುವಿಕೆನೇ ಟೈಮ್ ತಗೊಳುತ್ತೆ ಅನ್ಸುತ್ತೆ. ಖಂಡಿತ ಹರೀಶ್ ನಾಗರಾಜು, ಆ ಮನವೊಲಿಕೆಗೆ ಬೇರೆ ಆಪ್ಷನ್ ಇಲ್ಲ ಅನ್ನುವಂಥ ರೀತಿ ಇರುವಂಥದ್ದು. ನಾವು ಒಂದು ಗಮನಿಸಬೇಕು, ನಿನ್ನೆ KH ಮುನಿಯಪ್ಪ ಅವರು ಕೋಲಾರದಲ್ಲಿ ಮಾತಾಡುವಂಥ ಸಂದರ್ಭದಲ್ಲಿ ಬಹಳ ಸ್ಪಷ್ಟವಾಗಿರುವಂಥದ್ದು, ನನಗೆ ಸ್ಪರ್ಧೆ ಮಾಡ್ಲಿಕ್ಕಿಲ್ಲ, ಆದ್ರೆ ಹೈಕಮಾಂಡ್ ಏನಾದರೂ ಹೇಳಿದ್ರೆ ನಾನು ಸ್ಪರ್ಧೆ ಮಾಡ್ತೇನೆ ಅಂತ ವೆರಿ ಫಸ್ಟ್ ಟೈಮ್ ಓಪನ್ ಆಗಿ ಕಾರ್ಯಕರ್ತರ ಸಭೆಯಲ್ಲೂ ಕೂಡ ಹೇಳಿರುವಂಥದ್ದು. ಇಷ್ಟು ದಿನ ಕೂಡ ಇಲ್ಲ, ನನ್ಗೆ ಒಪ್ಪಿಗೆ ಇಲ್ಲ ಅನ್ನುವಂಥ ಮನಸ್ಸನ್ನ ಹೊಂದಿರುವಂತ KH ಮುನಿಯಪ್ಪ ಅವರು ಈಗ ಎಲ್ಲೋ ಒಂದ್ ಕಡೆಗೆ ಕನ್ವಿನ್ಸ್ ಆದಂತೆ ಕಾಣಿಸುತ್ತೆ. ಅದೇ ರೀತಿಯಾಗಿ ಚಾಮರಾಜನಗರದ ತೆಗೆದುಕೊಂಡಂತ ಸಂದರ್ಭದಲ್ಲಿ ಸುನೀಲ್ ಬೋಸ್ ಅವ್ರನ್ನ ಕಣಕ್ಕೆ ಇಳಿಸಬೇಕು ಅನ್ನೋ ಒತ್ತಾಯ ಈ ಕ್ಷಣದವರೆಗೂ ಕೂಡ ಸಚಿವ ಮಾದೇವಪ್ಪ ಅವರಿಗಿದೆ. ಆದ್ರೆ ಮಾದೇವಪ್ಪ ಅವ್ರನ್ನ ಬಿಟ್ಟರೆ ಬೇರೆ ಆಪ್ಷನ್ ಇಲ್ಲ ಅನ್ನೋ ಸ್ಥಿತಿ ಕಾಂಗ್ರೆಸ್ ನಲ್ಲಿ ಇರುವಂತ ಕಾರಣಕ್ಕಾಗಿ ಅವರು ಸಚಿವರ ಸ್ಪರ್ಧೆ ಆಗಿರುವಂತದ್ದು. ಅದೇ ರೀತಿ ಬೆಳಗಾವಿ ಆಗಿರ್ಬೋದು, ಮತ್ತೊಂದು ಕಡೆಗೆ ಬಳ್ಳಾರಿ ಇನ್ನಿತರ ಆಗಿರ್ಬೋದು, ಪ್ರತಿಯೊಬ್ಬರು ಕೂಡ ಅಖಾಡದಲ್ಲಿ ಇದೀಗ ಆ ರೋಚಕತೆ ಪಡ್ಕೊಳ್ಳುತ್ತೆ. ಥ್ಯಾಂಕ್ ಯು ಸೋ ಮಚ್ ಹನುಮಂತು, ಕ್ವಿಕ್ ಆಗಿ ಒಂದಷ್ಟು ಮಾಹಿತಿಯನ್ನ ನಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದಕ್ಕೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.